ಕೆಲವು ತಾಲೂಕು ಕಚೇರಿಗಳಲ್ಲಿ ಕೆಲವು ನ್ಯೂನತೆಗಳಿದ್ದಾವೆ ಬಹಳಷ್ಟು ಈ ರೆವಿನ್ಯೂ ಮ್ಯಾಟರ್ಸ್ ನಲ್ಲಿ. ಅದು ನಾನಂತೂ ಸಚಿವರ ಗಮನಕ್ಕೆ ಬಂದಿದೆ ಅಂತ ಹೇಳಿ ನಾನಂತೂ ಭಾವಿಸ್ತೇನೆ. ಇದರೊಂದು 2-3 ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತಮ್ಮ ಮೂಲಕ ತಾನು ಸಚಿವರ ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ. ಈ ಸರ್ಕಾರಿ ಸರ್ವೆ ನಂಬರ್ ಎಲ್ಲಾ ಜಮೀನುಗಳನ್ನು ಏಕಕಾಲದಲ್ಲಿ ಇದು 1 to 5 ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿ ಆರಂಭದಲ್ಲಿ ಒಂದರಲ್ಲಿ ಸಲ್ಲಿಸಿದ ಅರ್ಜಿಗಳನ್ನು ಅಳತೆಗಾಗಿ ಭೂಮಾಪನ ಶಾಖೆ ಕಳಿಸಿರುವುದು, ಅವಧಿಗಳಿಗೆ ಅಳತೆ ಮಾಡಿ 610 ಅನ್ನು ಭರ್ತಿ ಮಾಡಿ ಪೋಡಿ ಮಾಡಲಾಗುವ ಸರಳೀಕರಣಗೊಳಿಸುವ ಎಂದು ಹೇಳುತ್ತಾ ಇದೀರ. ಆದರೆ ಇದು ಪರಿಣಾಮಕಾರಿಯಾಗಿ ಜಾರಿ ಆಗ್ತಾ ಇಲ್ಲ ಅನ್ನೋದೊಂದು ಸಾರ್ವಜನಿಕರ ಒಂದು ದೂರಿದೆ. ಎರಡನೇದು, ಈ ಪ್ರೊಸೀಡಿಂಗ್ ಸಾಗುವಳಿ ಚೀಟಿ, ಇಶ್ಯೂ ರಿಜಿಸ್ಟ್ರು, OM, ಮಿಟೇಷನ್ ಇವರಲ್ಲಿ ಯಾವ್ದಾದ್ರು 3 ಇದ್ರೆ ಸಾಕು, ಇದನ್ನ ಪೋಡಿ ಮಾಡಬಹುದು ಅಂತೇಳಿ ಹಿಂದೇನೋ ಸರ್ಕಾರಗಳಿದ್ದಾಗ ಇದೊಂದು ಕಾನೂನು ಇತ್ತು. 1 to 5 ಮಾಡಿ ಆಮೇಲೆ ಅದನ್ನ ಸರಳೀಕರಣ ಮಾಡಿ 3 ಇದ್ರೆ ಸಾಕು ಅಂತ ಮಾಡಿದ್ರು. ಆಮೇಲೆ ಅದನ್ನ 2ಕ್ಕೆ ತಂದ್ರು. ಪೊಸಿಷನ್ ನಲ್ಲಿ ಇರಬೇಕು, ಸಾಗುವಳಿ ಮಾಡ್ತಾ ಇರಬೇಕು, ಎರಡನೇದು ಅವ್ರ ಹೆಸರಿಗೆ ಖಾತೆ ಆಗಿರ್ಬೇಕು, ಪಾನಿ ಆಗಿರ್ಬೇಕು. ಹಾಗಿದ್ರೆ ಇದನ್ನು ನೀವು ಮಿಸ್ಸಿಂಗ್ ಕಮಿಟಿಗೆ ಹಾಕಿ ಅಂತೇಳಿ DC ಅವರಿಗೆ ಒಂದು ಮಿಸ್ಸಿಂಗ್ ಕಮಿಟಿ ಅಂತೇಳಿ ಮಾಡಿದ್ರು. ಅಲ್ಲಿಗೆ ಕಳಿಸ್ತಾ ಇದ್ರೆ ಅದ್ರ ಮೂಲಕ ಇದು ಪೋಡಿಗಳಾಗುವಂತ ಒಂದು ಪ್ರಾರಂಭ ಆಯಿತು. ಇದಾದ್ಮೇಲೆ ಈ ಮಂಜೂರಾತಿಯಾದಂತ 30-40 ವರ್ಷಗಳು ಮಂಜೂರು ಆಗಿದ್ರು ಕೂಡ ಎಲ್ಲಾ ದಾಖಲೆಗಳು ರೈತರ ಬಳಿ ಇದ್ರೂ ಕೂಡ, ಆದ್ರೆ ತಾಲೂಕ್ ಕಚೇರಿಗಳಲ್ಲಿ ಕಡತ ಇದ್ರೂ ಕೂಡ ಅರ್ಜಿ ಹಾಕಿ ಕೇಳಿದಾಗ ಕಡತ ಲಭ್ಯವಿಲ್ಲ ಅಂತೇಳಿ ಬಹಳಷ್ಟು ಉತ್ತರಗಳು ಕೊಟ್ಟಿದ್ದಾರೆ ಸಭಾಪತಿಗಳೇ. ಆದರೆ ಕೆಲವರಿಗೆ ಗೊತ್ತಲ್ಲ ಇವತ್ತು ಏನು ನಡೀತದೆ ಅಂತ. ಅವ್ರಿಗೇನಾದರೂ ದಕ್ಷಿಣ ಕೊಟ್ಟರೆ ಅವಾಗ ಏನಾದರೂ ಇದೆ ಅಂತ ಅಷ್ಟು ಕೊಡ್ಬೋದು. ಅದಿಲ್ಲದ ಹೋದವ್ರಿಗೆ ಬರೀ ಕೈಯಲ್ಲಿ ವಾಪಸ್ ಆಗುವಂಥ ಪದ್ಧತಿ ಇವತ್ತು ಎಲ್ಲ ಕಡೆ ನಡೀಬೋದೇನೋ ಗೊತ್ತಿಲ್ಲ. ನಮ್ಮ ಹೊಸಕೋಟೆ ತಾಲೂಕುಗಳಂತೂ ಇದು ಬಹಳ ಯಥೇಚ್ಛವಾಗಿ ನಡೀತಾ ಇದೆ. ಬಹಳ ಅನ್ಯಾಯ. ಈ ಬಡವ್ರಿಗಂತೂ ಸಭಾಪತಿಗಳೇ ಈ 1 ಎಕರೆ 2 ಎಕರೆ ಇಟ್ಕೊಂಡ್ರೆ ಈ ಬಡವ್ರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಇವತ್ತು ರಾಜಕೀಯ ಬಲ ಇರೋರು, ಹಣಬಲ ಇರೋರು, ತೋಳು ಬಲ ಇರೋರು ಇವ್ರು ಯಾವ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾವ ಶಕ್ತಿ ಇಲ್ಲದೆ ನಿರಶಕ್ತಿ ಇರ್ತಕ್ಕಂಥ ಈ ಬಡವ್ರ ಕೆಲಸ ಆಗೋದು ತಾಲೂಕು ಕಚೇರಿಗಳಲ್ಲಿ ಬಹಳ ಕಷ್ಟ ಆಗುತ್ತೆ. ಬಹಳ ಕಷ್ಟ ಅಂದ್ರೆ ಅವರು ಕಣ್ಣೀರಲ್ಲೇ ಕೈ ತೊಳಿತಾರೆ. ಅವ್ರು ಹೇಳ್ತಾ ಇದ್ರೆ ನಮಗೆ ಕಣ್ಣೀರು ಬರ್ತದೆ. ಏನಪ್ಪ ಇಂಥ ಕಷ್ಟನ ನಿಮ್ಗೆಲ್ಲ ಬಡವ್ರಿಗೆ ಇಟ್ಕೊಂಡಿರೋದೇ 1 ಎಕರೆ 2 ಎಕರೆ ಅಷ್ಟೇ. 10 ಎಕರೆ 100 ಎಕರೆ ಇಟ್ಕೊಂಡು ಹೋಗೋ ಕೆಲಸ ಹೆಂಗೋ ನೋಡ್ಕೊಂಡು ಹೋಗ್ತದೆ. ಅದೇ ಹೇಳಿದ್ನಲ್ಲ, ಅವ್ರಿಗೆಲ್ಲ ಶಕ್ತಿ ಇರ್ತದೆ. ಹಣಬಲ, ತೋಳು ಬಲ, ಅಧಿಕಾರದ ಬಲ, ಸರ್ವ ಬಲವನ್ನು ಇಟ್ಕೊಂಡವ್ರ ಕೆಲಸ ಆರಾಮಾಗಿ ನಡೀತದೆ. ಯಾವ ಶಕ್ತಿ ಇಲ್ಲದವ್ರ ಕೆಲಸ ಆಗ್ತಾ ಇಲ್ಲ ಅನ್ನೋದೇ ಬಹಳ ನೋವಿನ ಸಂಗತಿ. ಇದು ಬಹಳ ನೋವಿನ ಸಂಗತಿ. ಕೆಲವು ವಿಚಾರಗಳು ತಮ್ಮ ಗಮನಕ್ಕೆ ಇದು ನೀವು ತಗೊಳ್ಬೇಕಾಗ್ತದೆ ಸಚಿವರೇ. ಈಗ ಆನ್ಲೈನಲ್ಲಿ ಬರುವ ಮಿಸ್ಸಿಂಗ್ ಕಮಿಟಿಯಲ್ಲಿ ಕ್ಲಿಯರ್ ಆಗುತ್ತಿಲ್ಲ. ಅದೇ ಅವ್ರಿಗೆ ಕೆಲವ್ರಿಗೆ ದಕ್ಷಿಣ ಕೊಟ್ಟವ್ರಿಗೆ ಆ ಫೈಲ್ಗಳು ಕ್ಲಿಯರ್ ಆಗ್ತವೆ. ಇಲ್ಲದ್ರೆ ರೈತರು ಪ್ರತಿನಿತ್ಯ ಕಚೇರಿಗೆ ಅಲದಾಡೋದೇ ಕೆಲಸ. ಇವತ್ತು ಬಾ, ನಾಳೆ ಬಾ, ಆಫೀಸ್ ತಗ್ರ, ಇಂటి ತಗ್ರ ಅಂತ ಏನೋ ಒಂದು ಗಾದೆ ಹೇಳ್ತಾರೆ. ಆಫೀಸ್ ತಗ್ರ, ಮನೆ ತಗ್ ಬಾ ಅಂತ ಹೀಗೆ ಅಲದಾಡೋ ಅಂಥ ಕೆಲಸಗಳು ಬಹಳಷ್ಟು ಆಗಿಬಿಟ್ಟಿದೆ. ಸರ್ವೇಯರ್ಗಳು ಈ ದರ್ಖಾಸ್ತು ಕೊಡಿ ದುರಸ್ತಿ ಅಳತೆ ಮಾಡಲು ಅಕ್ಕಪಕ್ಕದವ್ರಿಗೆ ನೋಟಿಸೇ ಕೊಡಲ್ಲ. ಅವ್ರು ಯಾವಾಗಲೂ ಬಂದಾಗ ಅವರು ಸರ್ವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈ ಅಕ್ಕಪಕ್ಕದಲ್ಲಿ ಇರೋವ್ರಿಗೆ ಗೊತ್ತಾಗೋದೇ ಇಲ್ಲ. ಆ ಸರ್ವೆ ಮಾಡ್ಕೊಂಡು ಹೋದ್ಮೇಲೆ ಈ ಸ್ಕೆಚ್ ಮಾಡಾದ್ಮೇಲೆ ಇವ್ರಿಗೆ ಗೊತ್ತಾಗ್ತದೆ. ಸ್ವಾಧೀನ ಓವರ್ಲ್ಯಾಪ್ ಆಗ್ತದೆ. ಸ್ವಾಧೀನ ವಿಚಾರಕ್ಕೆ ಅಕ್ಕಪಕ್ಕದವ್ರ ಗಲಾಟೆಗಳು, ಸಮಸ್ಯೆಗಳು ಅದು ಓವರ್ಲ್ಯಾಪ್ ಆಗ್ಬಿಡ್ತದೆ. ಪೊಸಿಷನ್ ಇರೋದೇ ಒಂದು ಕಡೆ, ಇವ್ರು ಸರ್ವೆ ಮಾಡೋದೇ ಒಂದು ಕಡೆ, ಅವ್ರ ಪೊಸಿಷನ್ ಇರೋದೇ ಒಂದು ಕಡೆ. ಇದಾಗಿ ತಿರ್ಗಿ ರೈತರಿಗೆ ಅವ್ರಿಗೆ ಅಲ್ಲಿ ಗಲಾಟೆಗಳು, ಪೊಲೀಸ್ ಸ್ಟೇಷನ್ಗಳು, ಕೇಸ್ಗಳು ಇದು ಒಂದೇ 2 ಪ್ರಶ್ನೆ. ಒಂದು ಪ್ರಶ್ನೆ ಸಚಿವರು ಅಷ್ಟೇ ಆಗೋಯ್ತು, ಮುಗಿಸ್ತೀನಿ. ಈ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಬೋಗಸ್ ಮಾಡುವವರೆಲ್ಲ ಈಗ ಈಸಿಯಾಗಿ ದುರಸ್ತಿಯಾಗಿ ಬೋಗಸ್ ಫೈಲ್ನಲ್ಲಿ ಎಲ್ಲಾ ದಾಖಲೆಗಳಿರೋದ್ರಿಂದ ಅಂತವ ಸಲೀಸಾಗಿ ಪೋಡಿ ಆಗಿರ್ತವೆ. ಎಲ್ಲಾ ದಾಖಲೆ ಇಟ್ಕೊಂಡಿದ್ರೆ ಇವನಿಗೆ ರೈತನಿಗೆ ಪೋಡಿ ಇಲ್ಲ. ಇವರು ಬೋಗಸ್ ದಾಖಲೆ ಮಾಡ್ಕೊಂಡ್ಬಿಡ್ತಾರೆ. ಈ 53 ಅರ್ಜಿ ಹಾಕಿ ಪೊಸಿಷನ್ನಲ್ಲಿದ್ದು ರೈತನ 10 ವರ್ಷಗಳಿಂದ ಉಳುಮೆ ಮಾಡ್ತಾನೆ, ಅವನಿಗೆ ಪೋಡಿ ಆಗ್ತಾ ಇಲ್ಲ. ಇವರು 53 ಅರ್ಜಿ ಸೇರಿಸ್ಬಿಡ್ತಾರೆ. ಹಿಂದ್ಗಡೆ ಡೇಟಲ್ಲಿ ಯಾವುದೋ ಕಂಪ್ನಿನಲ್ಲಿ ಸೇರಿಸ್ಬಿಟ್ಟು ಇಶ್ಯೂ ರಿಜಿಸ್ಟರ್ ಎಂಟ್ರಿ ಮಾಡಿಬಿಡ್ತಾರೆ. ಅವನ ಹತ್ರ ಎಲ್ಲ ದಾಖಲಾತಿಗಳಿರ್ತವೆ. ರೈತನ ಹತ್ರ ಬರೀ 2-3 ದಾಖಲೆ ಇರ್ತವೆ ಅಷ್ಟೇ. ಅವನಿಗೆ ಪೋಡಿ ಆಗ್ತದೆ, ಇವೊಂದು ಪೋಡಿ ಆಗಲ್ಲ. ಇಂಥ ಸಮಸ್ಯೆಗಳು ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಅದಾಗಿ ಇನ್ನೊಂದೇ ಇದೆ, ಹೇಳ್ಬಿಡ್ತೀನಿ. ನಿಮ್ಗೊಂದು ಕಾಪಿನೂ ಕೊಡ್ತೀನಿ. ಪಾಯಿಂಟ್ಸ್ ಒಂದು 10 ಪಾಯಿಂಟ್ ಮಾಡಿದ್ದೇನೆ. ಅದರಲ್ಲಿ ನೀವು ಸ್ವಲ್ಪ ಪರಿಶೀಲನೆ ಮಾಡಿ. ಅದಕ್ಕೆ ಈ RTC ಈ 39
ಈಗ 100 ಎಕರೆ ಗೋಮಾಳ ಇರ್ತದೆ ಸಭಾಪತಿಗಳೇ, 50 ಎಕರೆ ಗ್ರಾಂಟ್ ಆಗಿರ್ತದೆ, ಇನ್ನು 50 ಎಕರೆ ಬಾಕಿ ಉಳಿದಿರ್ತದೆ ಪಾಣಿನಲ್ಲಿ. ಅದು 50 ಎಕರೆ ಇರಬೇಕು, ಇಲ್ಲ 75 ಎಕರೆ ಇರ್ತದೆ. ಸಚಿವರ ನಾಗರಾಜ್ ಕಡೆ ಈ ಕೆಲವರು 75 ಎಕರೆ ಇದೆ ಅಂತೇಳಿ ಹಾಕ್ಬಿಡ್ತಾರೆ. 75 ಎಕರೆ ಬಾಕಿ ಇದೆ ಅಂತೆಲ್ಲ ಅರ್ಜಿಗಳಾಗ್ತಾರೆ. ಅಲ್ಲಿರೋದು 50 ಎಕರೆ. ಆ 3 ಟೈಮ್ ಮ್ಯಾಚ್ ಮಾಡಲ್ಲ. ಇವ್ರು ಮಾಡ್ಬೋದು, ಅದು ಮಾಡಲ್ಲ.